ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು, ನೆಮ್ಮದಿ ಕೊಟ್ಟು, ಶಾಂತಿ ಕೊಟ್ಟು, ಹಾಗೆಯೇ ನಿಮ್ಮ ಕಷ್ಟಗಳು ಏನೇನಿದೆ ಎಲ್ಲನೂ ಕಳೀಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಯಾಕಂದರೆ ಇನ್ನೊಬ್ರ ಕಷ್ಟಕ್ಕೆ ನೆರವಾಗೋದಷ್ಟು ಈಸಿ ಅಲ್ಲ ಅಲ್ವಾ? ಅಂದರೆ ನಾವು ಮಾತ್ರ ಬದುಕಬೇಕು ಅನ್ನುವಂಥ ಪ್ರಪಂಚದಲ್ಲಿ ನೀವು ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ಯಾಕೆ ನಿಮ್ಗೆ ಒಳ್ಳೇದಾಗೋದಿಲ್ಲ? ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವೊಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವಿಡಿಯೋ ಅನ್ನೋದು ಆದಷ್ಟು ಲೀಕ್ ಆಗುತ್ತೆ, ಆಯಿತಾ? ನಾನು ನಿಜವಾಗ್ಲೂ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ವ್ಯೂಸ್ಗಾಗಲಿ ಹೇಳ್ತಾ ಇಲ್ಲ. ಏನೋ ಒಂದು ನಮ್ಮ ಕಡೆಯಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆದರೆ ದೇವರು ನಮ್ಮ ಕಷ್ಟ ಕಾಲಕ್ಕೆ ನಮ್ಮ ಕೈ ಹಿಡಿತಾರೆ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ, ಓಕೆನಾ? ಸೊ ಆದಷ್ಟು ಲೈಕ್ ಮಾಡಿ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ. ಜೊತೆಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ, ಇವತ್ತೊಂದು ಸೂಪರ್ ಆಗಿರೋ ರೆಮಿಡಿನ ತಂದಿದ್ದೀನಿ ಅಂತಲೇ ಹೇಳ್ಬೋದು. ಯಾಕಂದರೆ ಉಪ್ಪಿನಿಂದ ಮಾಡುವಂಥ ರೆಮಿಡಿಗಳಿಗೆ ಯಾವತ್ತಿಗೂ ಕೂಡ ನಿಮಗೆ ಮೋಸ ಅಂತೂ ಆಗೋದಿಲ್ಲ ಗಾಯ್ಸ್, ಓಕೆನಾ? ನೀವು ಉಪ್ಪಿನಿಂದ ಯಾವುದೇ ಒಂದು ರೆಮಿಡಿ ಮಾಡ್ಕೊಳ್ಳಿ, ನಿಜವಾಗ್ಲೂ 100ಗೆ 200% ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ, ಓಕೆನಾ? ಯಾಕೆ ಅಂತ ನೀವು ಕೇಳ್ಬೋದು. ಅಂದರೆ ಉಪ್ಪು ಬಂದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ? ಯಾಕಂದರೆ ಮಾತೆ ಮಹಾಲಕ್ಷ್ಮಿನೂ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಉಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರೀತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಉಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಯಾವುದೇ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ, ರೆಮಿಡಿಗಳನ್ನ, ಓಕೆನಾ? ಅದಕ್ಕೆ ನಿಜವಾಗ್ಲೂ ನಿಮಗೆ ಬೇಗನೆ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ ಗಾಯ್ಸ್, ಓಕೆನಾ? ಸೊ ಆದಷ್ಟು ಉಪ್ಪನ್ನ ನೀವು ಈ ಪ್ಲಾಸ್ಟಿಕ್ ಡಬ್ಬದಲ್ಲೆಲ್ಲ ಇಡೋಕ್ಕಂತೂ ಹೋಗಬೇಡಿ. ಗಾಜಿನ ಬಾಟ್ಲಲ್ಲಿ ಇಟ್ಕೊಳ್ಳಿ, ಇಲ್ಲ ಈ ಥರ ಪಿಂಗಾಣಿ ಜಾಡಿನಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ. ಉಪ್ಪಾಗಿರ್ಬೋದು, ಹುಣಸೆಹಣ್ಣಾಗಿರಬಹುದು, ಈ ರೀತಿ ನೀವು ಪಿಂಗಾಣಿ ಜಾಡಿನಲ್ಲಿ ಇಟ್ಕೊಳ್ಳಿ, ಇಲ್ಲ ಗ್ಲಾಸ್ದು ಬರುತ್ತಲ್ಲ ಡಬ್ಬ, ಅದರಲ್ಲೂ ಕೂಡ ನೀವು ಅದನ್ನು ಕೂಡ ನೀವು ಇಟ್ಕೊಳ್ಬೋದು, ಓಕೆನಾ? ಸೊ ಇಲ್ಲಿ ನೋಡಿ, ಬೆಳಿಗ್ಗೆ ಎದ್ದು ಈಗ ಆಷಾಢ ಮಾಸ ನಡೀತಾ ಇದೆ ಅಲ್ವಾ? ನಾನು ಶುಕ್ರವಾರಗಳಲ್ಲೂ ನಿಮಗೆ ಕೆಲವೊಂದು ರೆಮಿಡಿಗಳನ್ನ ಹೇಳ್ಕೊಡ್ತೀನಿ. ನೀವು ಯಾವುದೇ ಒಂದು ರೆಮಿಡಿನ ಮಾಡಬೇಕಾದ್ರೂ ಅಷ್ಟೇ ಗಾಯ್ಸ್, ಒಂದು ನಂಬಿಕೆ ಅನ್ನೋದು ನಿಮಗೆ ಅತ್ಯಂತ ಮುಖ್ಯ ಆಗಿರುತ್ತೆ, ಆಯಿತಾ? ನಂಬಿಕೆ ಇಟ್ಟು ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಅತಿ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಖಂಡಿತವಾಗ್ಲೂ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ, ಓಕೆನಾ? ಸೊ ಆಷಾಢ ಮಾಸದ ನಾಳೆ ಮಂಗಳವಾರ ಇದೆ ಅಲ್ವಾ? ಈ ಮಂಗಳವಾರಗಳಲ್ಲಿ ಮತ್ತು ಶುಕ್ರವಾರಗಳಲ್ಲಿ ಮಾಡುವಂಥ ಪೂಜೆಗಳಿಗೆ ಒಂಥರ ಅತ್ಯಂತ ಶಕ್ತಿಶಾಲಿ ಪೂಜೆಗಳು ಅಂತ ಅನ್ಬೋದು. ಅಂದರೆ ಈ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಮಂಗಳವಾರ, ಶುಕ್ರವಾರ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ವಾರಗಳು ಅಲ್ವಾ? ಸೊ ಇಂತಹ ವಾರಗಳಲ್ಲಿ ನಾವು ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ, ಸರಿನಾ? ಹಾಗೆಯೇ ಇನ್ನೊಂದೇನೆಂದರೆ ಗಾಯ್ಸ್, ಬೆಳಿಗ್ಗೆ ಎದ್ದುಬಿಟ್ಟು ಸ್ವಲ್ಪ ಕಲ್ಲುಪ್ಪು ಹಾಗೆ ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ. ನಾನು ಈಗ ಹೇಳ್ತಾ ಇರೋದೆಲ್ಲ ಏನಂದರೆ ಗಾಯ್ಸ್, ಆಗಿನ ಕಾಲದಿಂದನೂ ನಡ್ಕೊಂಡು ಬಂದಿರುವಂಥದ್ದು ಇವೆಲ್ಲ, ಸರಿನಾ? ಸುಮ್ಮನೆ ಏನೋ ಇವಾಗ ಮಾಡ್ತಿದ್ದಾರೆ ಅಂತ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದೇನೆಂದರೆ, ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ನಾನು ವಿಡಿಯೋನ ಮಾಡಿ ಹಾಕಲ್ಲ, ಓಕೆನಾ? ನಾನು ಒಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಎಕ್ಸ್ಪೀರಿಯೆನ್ಸ್ನ ತೊಗೋತೀನಿ, ಓಕೆ ಫೈನ್. ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಓಕೆನಾ? ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ವಿಡಿಯೋ ಹಾಕ್ಬಿಡೋದು, ಆಮೇಲೆ ನೀವು ರೆಮಿಡಿಗಳನ್ನ ಮಾಡ್ಕೊಳ್ತೀರಾ, ನಿಮ್ಗೆ ವರ್ಕೌಟ್ ಆಗಲಿಲ್ಲ ಅಂದರೆ ನೀವು ನನ್ನ ಬೈಕೊಳ್ಬಾರ್ದಲ್ವಾ? ಸೊ ಅದಕ್ಕೋಸ್ಕರ ಅಷ್ಟೇ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನೀವು ಹೇಳುವಂಥ ರೆಮಿಡಿಗಳು ನಮಗೆ ವರ್ಕೌಟ್ ಆಗ್ತಿದೆ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಲೈಕ್ಸ್ ಅನ್ನೋದು ತುಂಬಾ ಕಮ್ಮಿ ಬರ್ತಾ ಇದೆ, ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಲೈಕ್ ಮಾಡಿ, ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗಲಿ. ನಿಮ್ಮ ಥರ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ. ಅಟ್ಲೀಸ್ಟ್ ಈ ವಿಡಿಯೋ ಅವ್ರಿಗೆ ರೀಚ್ ಆಗಿ ಅವ್ರಿಗೇನೋ ಒಂದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆದರೆ ಸಾಕು ಅಲ್ವಾ? ಅವರು ಕೂಡ ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ಸಾಕು ಅಷ್ಟೆ ಅಲ್ವಾ? ಸೊ ಮತ್ತು ಮಹಾಲಕ್ಷ್ಮಿಗೆ ಶುಕ್ರವಾರ ಮಂಗಳವಾರಗಳಲ್ಲಿ ತುಪ್ಪದ ದೀಪನ ಹಚ್ಚಿ, ಇವಾಗ ಆಷಾಢ ಬೇರೆ ನಡೀತಿದೆ ಅಲ್ವಾ? ಮಂಗಳವಾರ ಕೂಡ ತುಪ್ಪದ ದೀಪನ ಹಚ್ಚಿ ಕೆಂಪು ಬಣ್ಣದ ಹೂವನ್ನು ಮುಡಿಸಿ ದೇವ್ರಿಗೆ ತುಂಬಾ ಒಳ್ಳೆಯದಾಗತ್ತೆ, ಆಯಿತಾ? ಮತ್ತು ಲಕ್ಷ್ಮಿ ಅಲಂಕಾರ ಪ್ರಿಯೆ ಗೈಸ್, ಓಕೆನಾ? ಸೊ ನೀವು ಪೂಜೆ ಮಾಡಬೇಕಾದ್ರೂ ಅಷ್ಟೇ, ನೀವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ರೆಡಿ ಆಗ್ತೀರಾ ಅದೇ ರೀತಿ ನೀವು ಒಂದು ಸೀರೆನ ಹಾಕ್ಕೊಂಡು ಪೂಜೆ ಮಾಡೋದಾಗಿರಬಹುದು, ಅಲಂಕಾರ ಮಾಡಿಕೊಂಡು ನೀವು ಪೂಜೆನ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಲಕ್ಷ್ಮೀ ತಾಯಿ ಖಂಡಿತವಾಗ್ಲೂ ಒಲಿತಾರೆ, ಆಯಿತಾ? ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಬಂದು ನೆಲೆಸಬೇಕು, ದೇವಿ ನಿಮ್ಮ ಮನೆಯಲ್ಲಿ ಇರಬೇಕು ಅಂದರೆ ನೀವು ಕೆಲವೊಂದು ನಿಯಮಗಳನ್ನ ಖಂಡಿತವಾಗ್ಲೂ ಪಾಲಿಸಬೇಕಾಗತ್ತೆ, ಸರಿನಾ? ಮನೆಯಲ್ಲಿ ಎಲ್ಲಂದರೆ ಅಲ್ಲಿ ತಿಂದ್ಬಿಟ್ಟು ಬಿಸಾಡೋದು, ಹಾಗೆಯೇ ಪಾತ್ರೆಗಳನ್ನ ತೊಳೆಯದೇ ಇರೋದು, ಅಲ್ಲೆಲ್ಲ ಬಿಸಾಕ್ಬಿಡೋದು ಸಿಂಕಲ್ಲಿ, ಆ ಥರ ಎಲ್ಲ ದಯವಿಟ್ಟು ಮಾಡಿಬಿಡಿ. ಮನೆನ ಆದಷ್ಟು ಸ್ವಚ್ಛವಾಗಿ ನೀಟಾಗಿ ಇಟ್ಕೊಳ್ಳಿ, ಓಕೆನಾ? ಸ್ವಚ್ಛತೆ ಎಲ್ಲಿರುತ್ತೋ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ಅಲ್ಲಿ ನೆಲೆಸಿರ್ತಾರೆ,
ಸರಿನಾ. ಸೊ ಬನ್ನಿ, ಈ ಒಂದು ರೆಮಿಡಿನ ನೀವು ನಾಳೆ ಮಂಗಳವಾರ ಇದೆ ಅಲ್ವಾ, ಮಂಗಳವಾರ ಶುಕ್ರವಾರಗಳಲ್ಲಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಗೈಸ್. ಓಕೆನಾ. ಟೈಮಿಂಗ್ ಕೇಳ್ಬೋದು ನೀವು, ಯಾವ ಟೈಮಲ್ಲಿ ಮಾಡಬೇಕು ಸಾರಿ ಯಾವ ಟೈಮಲ್ಲಿ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ಇಂಥ ಟೈಮ್ ಅಂಥ ಟೈಮ್ ಅಂತ ಏನಿಲ್ಲ ಗೈಸ್, ನೀವು ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ. ದೇವ್ರಿಗೆ ಪೂಜೆ ಮಾಡ್ತೀರಾ ನೋಡಿ, ಪೂಜೆ ಮಾಡಾದ್ಮೇಲೆ ಮಾಡ್ಕೊಳ್ಳಿಲ್ಲ ಅಂದರೆ ಆ ಥರ ಮಾಡಿ. ಪೂಜೆ ನಾನು ಕೂಡ ಅದೇ ರೀತಿ ಮಾಡೋದು, ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಈ ಒಂದು ರೆಮಿಡಿನ ಮಾಡ್ತೀನಿ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ಸರಿನಾ. ಈ ರೀತಿ ಒಂದು ಪಿಂಗಾಣಿ ಜಾಡಿನಾದ್ರು ತೊಗೊಳ್ಳಿ, ಇಲ್ಲ ಅಂತಂದರೆ ಗ್ಲಾಸದ್ದು ಬರುತ್ತಲ್ವಾ ಅದನ್ನು ಕೂಡ ನೀವು ತೊಗೊಳ್ಬೋದು. ಸೊ ಈ ರೀತಿ ಪಿಂಗಾಣಿ ಜಾರೊಳಗಡೆ ನೀವು ಕಲ್ಲುಪ್ಪನ್ನ ತುಂಬಿಸ್ಬೇಕು, ಸರಿನಾ. ಈ ತಂತ್ರಗಳನ್ನ ಮಾಡಿಕೋಸ್ಕರನೇ ನೀವು ಕಲ್ಲುಪ್ಪನ್ನ ಹೊಸ್ದಾಗಿ ಒಂದು ಪ್ಯಾಕೆಟ್ನ ತಂದುಬಿಟ್ಟು ಇಟ್ಕೊಳ್ಳಿ, ಸರಿನಾ. ಇಲ್ಲ ಆಲ್ರೆಡಿ ನಿಮ್ಮ ಮನೆಯಲ್ಲಿ ನೀವು ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇರ್ತೀರ ಅಡುಗೆಗೆ ಅಲ್ವಾ, ಅದ್ರ ಒಳಗಡೆಗೂ ಕೂಡ ನೀವು ಹಾಕ್ಬೋದು. ನಾನು ಸುಮಾರು ಜನ ಮನೇಲಿ ನೋಡಿದ್ದೀನಿ, ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಟ್ಟಿರ್ತಾರೆ ಉಪ್ಪನ್ನ, ಸರಿನಾ. ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ, ಯಾವುದಾದ್ರೊಂದು ಗಾಜಿನ ಡಬ್ಬದಲ್ಲಿಡಿ, ಇಲ್ಲಾಂದರೆ ಈ ಥರ ಪಿಂಗಾಣಿ ಜಾಡಿನಲ್ಲಿ ಇಟ್ಕೊಳ್ಳಿ, ಸರಿನಾ. ಸೊ ಇಲ್ಲಿ ಈ ಥರ ತುಂಬಿಸ್ಕೊಳ್ಳಿ, ಫಸ್ಟು ತುಂಬಿಸ್ಕೊಂಡು ಮತ್ತು ಮಹಾಲಕ್ಷ್ಮಿಗೆ ಫುಲ್ಲು ದೀಪನೆಲ್ಲ ಹಚ್ಕೊಳ್ಳಿ, ಪೂಜೆನ ಮಾಡ್ಕೊಳ್ಳಿ, ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮನ ಹಾಕಿ, ರಂಗೋಲಿನ ಹಾಕಿ, ಮತ್ತು ಮಹಾಲಕ್ಷ್ಮಿ ಮನೆಯೊಳಗಡೆ ಎಂಟ್ರಿ ಕೊಟ್ಟ ತಕ್ಷಣವೇ ನಿಮಗೆ ಅಂದರೆ ದೇವಿಗೆ ಖುಷಿಯಾಗ್ಬಿಡ್ಬೇಕು, ತುಂಬ ಚೆನ್ನಾಗಿ ಒಂಥರ ಸಂತೋಷ ಆಗಬೇಕು ದೇವಿಗೆ, ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ, ಸರಿನಾ. ಆ ರೀತಿ ರಂಗೋಲೆಲ್ಲ ಹಾಕಿ ಅಂಗಳೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಕ್ಲೀನಾಗಿ ಎಲ್ಲನೂ ಇದು ಮಾಡ್ಕೊಳ್ಳಿ. ಹಾಗೆಯೇ ಹೊಸ್ಲಿಗೂ ಅಷ್ಟೇ ಪೂಜೆನ ಮಾಡೋದಾಗಿರ್ಬೋದು, ಕರ್ಪೂರದ ಆರತಿನ ಮಾಡೋದಾಗಿರ್ಬೋದು, ಗಂಧದ ಕಡಿನ ಬೆಳಗೋದಾಗಿರ್ಬೋದು, ಈ ರೀತಿಯೂ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ನೆಕ್ಸ್ಟ್ ನೀವು ಈ ಥರ ಪಿಂಗಾಣಿ ಜಾಡಿನ ತೊಗೊಂಡು ಅದರೊಳಗಡೆ ಕಲ್ಲು ಏನಾದ್ರು ಇದ್ದರೆ ಓಕೆ, ಇಲ್ಲಾಂದರೆ ಈ ರೀತಿ ಫುಲ್ಲು ತುಂಬಿಸ್ಕೊಳ್ಬೇಕು ನೀವು, ಓಕೆನಾ. ತುಂಬಿಸ್ಕೊಂಡು ಆದಮೇಲೆ ಗಾಯ್ಸ್ ನೀವು ಸಂಕಲ್ಪನ ಮಾಡ್ಕೊಳ್ಬೇಕು. ನೀವು ಯಾವುದೇ ಒಂದು ರೆಮಿಡಿನ ಮಾಡ್ಕೊಳ್ಳಿ ಗಾಯ್ಸ್, ಸಂಕಲ್ಪ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸಂಕಲ್ಪ ಮಾಡ್ದೇ ಸುಮ್ಮನೆ ನೀವು ನಾನು ಹೇಳುವಂಥ ರೆಮಿಡಿಗಳನ್ನ ಮಾಡ್ಕೊಂಬಿಟ್ರೆ ಹಂಗಂಗೆ ನಾನು ಹೇಳಿದ್ನ ನೀವು ನಾನು ತೋರಿಸ್ಕೊಟ್ಟಂಗೆ ನೀವು ಹಂಗಂಗೆ ಮಾಡ್ಕೊಂಬಿಟ್ರೆ ಅದು ನೆರವೇರೋದಿಲ್ಲ. ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆ, ಹಣಕಾಸಿನ ಸಮಸ್ಯೆ ಇರುತ್ತೆ ಕೆಲವರಿಗೆ, ತುಂಬಾ ಅತಿಯಾಗಿ ಸಾಲನ ಮಾಡ್ಕೊಂಡಿರ್ತಾರೆ, ಆ ಸಾಲನ ತೀರ್ಸೋಕೆ ಆಗ್ತಾ ಇರೋದಿಲ್ಲ, ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತಾ ಇರ್ತೀರ ಅಲ್ವಾ, ಅಂದರೂ ಕೂಡ ₹1 ಮನೆಯಲ್ಲಿ ಉಳಿತಾ ಇರೋದಿಲ್ಲ, ಸಾಲಗಳನ್ನ ತೀರ್ಸೋಕ್ಕಾಗ್ತಾ ಇರಲ್ಲ, ಸಾಲದ ಮೇಲೆ ಸಾಲ ಆಗ್ತಾನೆ ಇರುತ್ತೆ, ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇರುತ್ತೆ, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ, ಮತ್ತು ಏನು ನಿಮ್ದು ಏನಿದೆ ಪ್ರಾಬ್ಲಮ್ಸು ಅದನ್ನು ಕೇಳ್ಕೊಳ್ಳಿ. ಇಲ್ಲಾಂದರೆ ಕೆಲವರಿಗೆ ಆಸೆಗಳಿರುತ್ತೆ, ನಾವೊಂದು ಸ್ವಂತ ಮನೆ ಕಟ್ಟಬೇಕು, ಒಂದು ಕಾರ್ನ ತೊಗೋಬೇಕು, ನಾವು ಚಿನ್ನ ತೊಗೋಬೇಕು, ಈ ರೀತಿ ಏನೇನೋ ಆಸೆಗಳಿರುತ್ತೆ. ನಿಮ್ಮ ಆಸೆಗಳು ಏನಿದೆ ಆ್ಯಂಡ್ ನಿಮ್ಮ ಕಷ್ಟಗಳು ಏನಿದೆ ಅದನ್ನು ಕೇಳ್ಕೊಳ್ಳಿ ಫಸ್ಟ್, ಸರಿನಾ. ಕೇಳ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ₹5 ಕಾಯಿನ್ನ ನೀವು ತೊಗೋಬೇಕು ಅಂತ. ₹5 ಆಗಬೇಕು, ಯಾಕಂದರೆ 5ನ ನಾವು ಪಂಚಭೂತಗಳಿಗೆ ಹೋಲಿಸ್ತೀವಿ ಅಲ್ವಾ. ಸೊ ಪಂಚಭೂತಗಳಿಗೆ ಹೋಲಿಸೋದ್ರಿಂದ ನಾವು 5 ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ, ಓಕೆನಾ. ಸೊ ₹5 ನೀವು ಗೋಲ್ಡ್ ಕಾಯಿನೇ ತೊಗೊಳ್ಬೇಕಾಗತ್ತೆ. ಈ ನೋಡಿ ಈ ರೀತಿ ಗೋಲ್ಡ್ ಕಾಯಿನ್ನ ನೀವು ತೊಗೊಂಡು ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ನೀವು ಕೇಳ್ಕೊಳ್ಳಿ ದೇವಿ ಹತ್ರ. ದೇವಿ ಮುಂದೆ ಕೂತ್ಕೊಂಡು ನೀವು ಮನಸ್ಫೂರ್ತಿಯಾಗಿ ನಿಮ್ಮ ಕಷ್ಟಗಳೇನಿದೆ ಹೇಳ್ಕೊಳ್ಳಿ ದೇವಿಗೆ, ಗೊತ್ತಾಗುತ್ತೆ ದೇವರಿಗೆ, ಸರಿನಾ. ನಿಮ್ಮ ಕಷ್ಟಗಳೇನಿದೆ ಕೇಳ್ಕೊಳ್ಳಿ. ಹಾಗೆಯೇ ನಾನು ಈ ಒಂದು ತಂತ್ರನ ನನ್ನ ಈ ಕಷ್ಟಗಳನ್ನ ತೀರ್ಲಿಕ್ಕೋಸ್ಕರ ನಾನು ಈ ಒಂದು ತಂತ್ರನ ಮಾಡ್ಕೊಳ್ತಾ ಇದ್ದೀನಿ ತಾಯಿ. ನನ್ನ ಕಷ್ಟಗಳು ಹೀಗಿದೆ, ನನ್ನ ಕಷ್ಟಗಳು ನಿವಾರಣೆ ಆಗಬೇಕು, ನನಗೆ ಈ ರೀತಿ ನನಗೆ ಬೇಕು ಅಂತ ನೀವು ಏನು ಬೇಕೋ ಅದನ್ನು ಕೇಳ್ಕೊಳ್ಳಿ, ಸರಿನಾ. ಕೇಳಿಕೊಂಡು ಒಂದು ಸಂಕಲ್ಪನ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಳ್ಳಿ ಇದನ್ನು, ಸರಿನಾ. ಕಾಯಿನ್ನ ಕೈಯಲ್ಲಿ ಇಟ್ಕೊಂಡು ಈ ಥರ ಮುಷ್ಟಿ ಒಳಗಡೆ ಈ ಥರ ಇಟ್ಕೊಂಡು ನೀವು ದೇವಿಗೆ ಸಂಕಲ್ಪನ ಮಾಡ್ಕೋಬೇಕು, ಸರಿನಾ. ಸಂಕಲ್ಪನ ಮಾಡಿಕೊಂಡು ಗಾಯ್ಸ್ ನೀವು ಇದ್ರ ಒಳಗಡೆಗೆ ಉಪ್ಪಿನ ಒಳಗಡೆ ಹಾಕಬೇಕಾಗತ್ತೆ, ಸರಿನಾ. ನೋಡಿ ಈ ರೀತಿ ಹಾಕ್ಬಿಟ್ಟು ನೀವು ಮುಚ್ಚಿಬಿಡಿ, ಸರಿನಾ. ಇದನ್ನು ನೀವು ಅಡುಗೆಗೆಲ್ಲ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ, ಸರಿನಾ. ಸೊ ನೀವು ನೆಕ್ಸ್ಟು ಆಫ್ಟರ್ 3 ಡೇಸ್ ಆಗಬೇಕು. ಈ 3 ಡೇಸು ಇದ್ರ ಉಪ್ಪಿನ ಒಳಗಡೆನೇ ಇರಬೇಕು ಕಾಯಿನ್, ಫುಲ್ ಒಳಗಡೆಗೆ ಹಾಕ್ಬಿಡಿ ಕಾಯಿನ್ನ, ಓಕೆನಾ. ಹಾಕ್ಬಿಟ್ಟು 3 ಡೇಸ್ ಅಲ್ಲೇ ಇರಬೇಕು. 3 ಡೇಸ್ಗಿಂತ ಜಾಸ್ತಿ ಇಡೋಕ್ಕಂತೂ ಹೋಗಬೇಡಿ, ಯಾಕಂದರೆ ಕಾಯಿನ್ ಉಪ್ಪು ಜೊತೆ ಇದ್ದರೆ ಅದು ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ, ಸರಿನಾ. ಸೊ 3 ಡೇಸ್ ಆದಮೇಲೆ ಗಾಯ್ಸ್ ನೀವು ಇದನ್ನು ₹5 ಕಾಯಿನ್ನ ತೆಗೆದುಬಿಟ್ಟು, ಸರಿನಾ, ಡೈಲಿ 3 ದಿನ ಇದಕ್ಕೆ ನೀವು ನಮಸ್ಕಾರನ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳೇನಿದೆ ಅದನ್ನು ಹೇಳ್ಕೊಂಡಿದ್ದೀರಾ, ಸಂಕಲ್ಪನ ಮಾಡ್ಕೊಂಡಿದ್ದೀರಾ ಅಲ್ವಾ, ಇದಕ್ಕೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು 3 ದಿನ ಆದಮೇಲೆ ನೀವು ಈ ₹5 ಕಾಯಿನ್ನ ನೀವು ತಗೊಂಡು ಯಾರಾದರೂ ಭಿಕ್ಷುಕರಿಗೆ ಇದನ್ನು ನೀವು ದಾನವಾಗಿ ಕೊಡಬೇಕಾಗತ್ತೆ, ಸರಿನಾ. ಯಾರಾದರೂ ಅಲ್ಲಿ ದೇವಸ್ಥಾನದ ಹತ್ರ ಇರ್ತಾರೆ, ಇಲ್ಲ ಎಲ್ಲಾದರೂ ಓಡಾಡ್ತಾ ಇರ್ತಾರಲ್ವ, ಅವ್ರಿಗೆ ಇದನ್ನು ನೀವು
5 ರೂಪೀಸ್ ಕಾಯಿನ್ನ ಕೊಡಬೇಕಾಗುತ್ತೆ. ಅದಾದಮೇಲೆ 3ನೇ ದಿನ ಆದಮೇಲೆ ಮತ್ತೆ ನೀವು ಈ 5 ರೂಪೀಸ್ ಬೇರೆ ಕಾಯಿನ್ನ ತೊಗೊಂಡು ಸಂಕಲ್ಪನ ಮಾಡಿಕೊಂಡು ನೀವು ಮತ್ತೆ ಕಾಯಿನ್ನ ಇದ್ರೊಳಗಡೆಗೆ ಈ ರೀತಿ ಹಾಕಬೇಕು. ಸರಿನಾ? ಹಾಕಿಬಿಟ್ಟು ನೆಕ್ಸ್ಟ್ ಎಗೇನ್ 3 ಡೇಸ್ ಆದಮೇಲೆ ನೀವು ಈ ಕಾಯಿನನ್ನು ಮತ್ತೆ ತೆಗೆದುಬಿಟ್ಟು ಯಾರಾದರೂ ಭಿಕ್ಷುಕರಿಗಾದರೂ ಕೊಡ್ಬೋದು, ಇಲ್ಲ ಚಿಕ್ಕ ಮಕ್ಳಿಗೇನಾದರೂ ಅವ್ರಿಗೆ ಕೊಡಿಸುವಂಥದ್ದು 5 ರೂಪೀಸಲ್ಲಿ, ಇಲ್ಲ ಅಂತಂದರೆ ದೇವಸ್ಥಾನ ಯಾವುದಾದ್ರೂ ನಿಮ್ಮ ಮನೆ ಹತ್ರ ದೇವ್ರದ್ದು ಅಂದರೆ ದೇವಿ ದೇವಸ್ಥಾನನೇ ಆಗಬೇಕು, ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ದರೆ ಅದಕ್ಕೂ ಕೂಡ ಹಾಕ್ಬೋದು, ಇಲ್ಲ ಭಿಕ್ಷುಕರು ಕೊಟ್ಟರೆ ತುಂಬಾ ಒಳ್ಳೆಯದು. ಓಕೆನಾ? ಈ ರೀತಿ ಗೈಸ್ ನೀವು 5 ಟೈಮ್ಸ್ ಮಾಡ್ಕೊಳ್ಬೇಕು. ಈಗ ನಾನು 2 ಟೈಮ್ಸ್ ತೋರಿಸ್ತೆ ಅಲ್ವಾ, ಅದೇ ರೀತಿ ಫಸ್ಟ್ ಡೇ ಹಾಕ್ತೀರಾ, 3 ದಿನ ಆದಮೇಲೆ ಆ ಕಾಯಿನ್ನ ತೆಗೆದು ಯಾರು ಭಿಕ್ಷುಕರು ಕೊಡ್ತೀರಾ, ಮತ್ತೆ ಎಗೇನ್ ಮತ್ತೆ 5 ರೂಪೀಸ್ ಹಾಕ್ತೀರಾ, ಆ ದಿನವೇ ಅದನ್ನು ತೆಗೆದು 3 ದಿನ ಆದಮೇಲೆ ಎಗೇನ್ ಭಿಕ್ಷುಕರಿಗೆ ಕೊಡ್ತೀರಾ, ಮತ್ತೆ ಹಾಕ್ತೀರಾ. ಆ ಥರ 5 ಸಲ ನೀವು ಮಾಡಬೇಕು. ಸರಿನಾ? ಇಷ್ಟು ಮಾಡ್ಕೊಳ್ಳಿ ಗಾಯ್ಸ್, ಸಾಕು. ನೀವು ನಿಜವಾಗ್ಲೂ ನೋಡ್ಕೊಳ್ಳಿ, ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ನೋಡ್ಕೊಳ್ಳಿ. ಸರಿನಾ? ನಾನಾ ಮೂಲೆಗಳಿಂದ ನಿಮಗೆ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಕಷ್ಟಗಳು ಏನಿದೆ ಅದು ತೀರುತ್ತೆ, ಖಂಡಿತವಾಗ್ಲೂ ತೀರುತ್ತೆ ಗಾಯ್ಸ್. ಆಯಿತಾ? ಯಾಕಂದರೆ ನಾನು ಇದನ್ನು ತುಂಬ ವರ್ಷದಿಂದ ಮಾಡ್ತಿದ್ದೀನಿ. ನಾನು ಏನು ಸಂಕಲ್ಪನ ಮಾಡ್ಕೊಂಡು ಮಾಡಿರ್ತೀನಿ ನನಗೆ ನೆರವೇರಿದೆ ಗಾಯ್ಸ್. ಆಯಿತಾ? ಸುಮ್ಮನೆ ಹೇಳೋದಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಲ್ಲುಪ್ಪಿನಿಂದ ನಮಗೆ ಬರೀ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಕಲ್ಲುಪ್ಪು ನಮಗೆ ಈ ರೀತಿ ತಂತ್ರ ಪರಿಹಾರಗಳಿಗೆ, ಒಂದು ದೃಷ್ಟಿ ದೋಷಗಳನ್ನ ಕಳೀಲಿಕ್ಕೆ ನಮಗೆ ಕಲ್ಲುಪ್ಪು ಅನ್ನೋದು ಹೆಲ್ಪ್ ಮಾಡುತ್ತೆ ಅಲ್ವಾ? ಕಲ್ಲುಪ್ಪಿನ ಜೊತೆ ನಾವು ಪಂಚಭೂತಗಳಿಗೆ ಹೋಲಿಸಿರುವಂಥ ಒಂದು ಕಾಯಿನನ್ನು, ಅಂದರೆ ಒಂದು 5 ರೂಪೀಸ್ ಕಾಯಿನನ್ನು ನಾವು 5 ಅಂತ ಹೇಳಿದೆ ಅಲ್ವಾ, ಅದನ್ನು ಪಂಚಭೂತಗಳಿಗೆ ಹೋಲಿಸ್ತೀವಲ್ವಾ. ಸೊ ಅದನ್ನು ನಾವು ಕಲ್ಲುಪ್ಪಿನ ಜೊತೆ ಸೇರಿಸೋದ್ರಿಂದ ಖಂಡಿತವಾಗ್ಲೂ ನಮಗೆ ಪರಿಹಾರ ಅನ್ನೋದು ಸಿಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿರುವಂಥ ರೆಮಿಡಿ ನಮ್ಗೆ ವರ್ಕೌಟ್ ಆಯಿತು, ನಮ್ಗೆ ನಿಜವಾಗ್ಲೂ ಒಳ್ಳೆಯದಾಗಿದೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ನೋಡ್ಕೊಳ್ಬೇಕಾದ್ರೆ ನಿಮ್ಮ ಜೀವನ ಯಾವ ರೀತಿ ಬದಲಾಗ್ತಾ ಹೋಗುತ್ತೆ, ನಿಮ್ಮ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಆಗ್ತಾ ಹೋಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ನಾನು ಆನ್ಸರ್ ಮಾಡ್ತೀನಿ. ಯಾರಿಗೂ ಕೂಡ ನಾನು ಕಮೆಂಟ್ಸಿಗೆ ಪೆಂಡಿಂಗ್ ಇಟ್ಟಿಲ್ಲ. ಓಕೆನಾ? ನಾನು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಾನು ನೋಡಿದ ತಕ್ಷಣವೇ ಅವರಿಗೆ ಕಮೆಂಟ್ಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ? ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಆಷಾಢ ಮಾಸ ನಡೀತಾ ಇದೆ ಅಲ್ವಾ, ದೇವಿ ಅನುಗ್ರಹ ನಿಮ್ಗೆ ಸಿಗಲಿ, ದೇವಿ ನಿಮಗೆ ಎಲ್ಲನೂ ಕೊಡಲಿ, ನೀವು ಮುಟ್ಟಿದೆಲ್ಲ ಚಿನ್ನ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಕಷ್ಟಪಡ್ತಾ ಇರ್ತೀರಾ ಭೂಮಿ ಮೇಲೆ ಇದ್ಮೇಲೆ, ಮನುಷ್ಯ ಅಂತ ಹುಟ್ಟಿದ್ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ ಅಲ್ವಾ. ಕಷ್ಟ ಅಂತ ಬಂದಮೇಲೆ ನಾವು ಕೆಲವೊಂದು ಪರಿಹಾರಗಳನ್ನ ನಾವು ಹುಡಿಕೊಂಡು ಅದನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್. ಸೊ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಗಾಯ್ಸ್. ಓಕೆನಾ? ಸೊ ದಯವಿಟ್ಟು ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆಯೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಹಾಗೆಯೇ ಯಾವ ರೀತಿ ನಿಮಗೆ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಮನೆಗೆ ಬಂದು ನೆಲೆಸಲಿ ತಾಯಿ, ಸ್ಥಿರವಾಗಿ ನೆಲೆಸಲಿ, ನಿಮ್ಮ ಕಷ್ಟಗಳು ದೂರ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.